ನೋಡಿ ಹೇಗ್ ನಿಂತಿದ್ದಾಳೆ. ಅವರಮ್ಮ ತಗೊಂಡಿರೋ ಒಡವೆ ಇವಳು ಗೊತ್ತೇ ಇಲ್ಲ ಅನ್ನೋ ರೀತಿ ನೋಡ್ತಿದ್ದಾಳೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬೇಬಿ ಅತ್ತೆ. ಸುಳ್ಳಿನ ಮೇಲೆ ಸುಳ್ಳೋದಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ನೀನ್ ಯಾಕೆ ಅಳ್ತಿದ್ಯಾ ಬಸ್ಸು? ಏನೋ ನೀನೇ ಒಡವೆ ಕೊಟ್ಟು ಕಳ್ಸಿರೋ ಹಾಗೆ. ಸುಮ್ಮನಿರ್ತೀರಾ? ಮಾಡದೇ ಇರೋ ತಪ್ಪಿಗೆ ಜಾಹ್ನವಿಗೆ ಅನ್ನೋದನ್ನ. ವಸುಧಾ, ನೀನೇನು ಮುಚ್ಚಿಡ್ತಾ ಇಲ್ಲ ತಾನೆ? ಅವಳನ್ನೇನೇ ನೋಡ್ತೀಯಾ? ನನ್ನ ಮುಖ ನೋಡಿ ಉತ್ತರ ಹೇಳು. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಅತ್ತೆ. ಯಾವ ವಿಷಯಕ್ಕೆ ಕ್ಷಮೆ? ನಿಮ್ಮೆಲ್ಲರಿಂದ ಒಂದು ಸತ್ಯನ ಮುಚ್ಚಿಬಿಟ್ಟಿದ್ದೇನೆ. ಯಾವ ಸತ್ಯದ ಬಗ್ಗೆ ಹೇಳ್ತಾ ಇದೀಯ ನೀನು? ಕೋಪ ಮಾಡಿಕೊಂಡು ನನ್ನ ಮನೆಯಿಂದ ಹೊರಗೆ ಹಾಕಲ್ಲ ನಮ್ಮ ಮಾತು ಕೊಟ್ಟು ಹೇಳ್ತೀನಿ. ನನಗೆ ನೀನ್ ಬೇರೆ ಅಲ್ಲ, ಬೇಬಿ ಬೇರೆ ಅಲ್ಲ. ನಂಬಿಕೆ ವಿಷಯದಲ್ಲಿ ನೀನ್ ಬೇಬಿಗಿಂತ ಒಂದು ಕೈ ಮೇಲು. ಮನೆಯಿಂದ ಆಚೆ ಕಳಿಸುವಂತ ತಪ್ಪು ನೀನ್ ಮಾಡಲ್ಲ ಅಂತ ನನಗೆ ವಿಶ್ವಾಸ ಇದೆ. ನಿಮ್ಮ ವಿಶ್ವಾಸನ ಕಳ್ಕೊಳ್ಳೋ ಅಂತ ಕೆಲಸ ಮಾಡ್ಬಿಟ್ಟಿದ್ದೀನಿ. ಅದೇನು ಅಂತ ಬಾಯ್ಬಿಟ್ಟು ಹೇಳಿ. ಸುಮ್ಮನೆ ಬಿಡಿ ಪ್ಲೀಸ್. ನೀನು ಹೇಳು ಬಸ್ಸು. ಈ ಹಾರ ನಂದಲ್ಲ, ಜಾಹ್ನವಿದು. ನೀನು ಹೇಳ್ತಿರೋದು ನಿಜಾನ ಬಸ್ಸು? ಸುಳ್ಳು. ಇವ್ರು ಹೇಳ್ತಿರೋದು ಸುಳ್ಳತ್ತೆ. ಸುಮ್ಮನಿರು ಜಾಹ್ನವಿ, ನೀನ್ ಮಾತಾಡ್ಬೇಡ. ನನ್ನನ್ನು ಬಚಾವ್ ಮಾಡಕ್ ನೀವು ಸುಳ್ಳು ಹೇಳ್ತಿದ್ರೆ ನಾನು ಹೇಗೆ ಸುಮ್ಮನೆ ಇರ್ಲಿ? ಸುಳ್ಳು ಹೇಳ್ತಿರೋದು ನೀನು. ಇನ್ನು ಒಂದು ಮಾತಾಡಿದ್ರು ನನ್ನ ಮೇಲೆ ಆಣೆ. ಆಣೆ ಪ್ರಮಾಣ ಎಲ್ಲ ಸಾಕು. ನನಗೆ ಬೇಕಾಗಿರೋದು ಸತ್ಯ. ನಾನು ಹೇಳ್ತಿರೋದೇ ಸತ್ಯ. ನನ್ನ ತಮ್ಮನ ಹತ್ರ ಹಾರ ಮಾರಾಟ ಕಳ್ಸಿದ್ ನಾನು. ಗೊತ್ತಿತ್ತು ನನಗೆ ಈ ಮನೇಲಿ ನಿನಗೆ ಮಾತ್ರ ಇಂಥ ಸುಳ್ಳು ಕಳ್ತನದ ಕೆಲಸ ಮಾಡಕ್ ಸಾಧ್ಯ ಅಂತ. ನೀನ್ ನಮಗೆ ಪರಿಚಯ ಆಗಿದೆ ಸುಳ್ಳು ಹೇಳ್ಕೊಂತಾನೆ. ಶ್ರೀ ಸಹಾಯ ತಗೊಂಡು ಆ ಸುಳ್ಳುಗೊಂದು ತೇಪೆ ಹಾಕ್ತೆ. ಇನ್ನು ನಿಮ್ಮಮ್ಮ ಸಂಸ್ಕಾರನೇ ಇಲ್ಲದಿರೋ ಹೆಂಗ್ಸು. ಅವ್ರು ನಮ್ಗೆ ಸಿಕ್ಕಿರೋ ಮೊದಲನೇ ಭೇಟಿಯಲ್ಲೇ ಕಹಿ ಅನುಭವ ಕೊಟ್ರು. ಯಾವುದೇ ಕಾರಣಕ್ಕೂ ಜೀವನದಲ್ಲಿ ನಿನ್ನ ಮನೆಯವರ ಮುಖ ನೋಡೋ ಸಂದರ್ಭ ಬರದೇ ಇರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಆದ್ರೆ ನಮ್ ದುರ್ದೈವಕ್ಕೆ ಶ್ರೀ ನಿನ್ನೆ ಮದುವೆ ಆಗೋ ಆಸೆ ಹೇಳ್ಕೊಂಡ. ಬೇಡ ಶ್ರೀ, ಆ ಹುಡುಗಿ ನಮ್ಮನೆಗೆ ತಕ್ಕ ಸೊಸೆ ಅಲ್ಲ ಅಂತ ಎಷ್ಟೋ ಸತಿ ಹೇಳ್ದೆ, ರಿಕ್ವೆಸ್ಟ್ ಮಾಡ್ಕೊಂಡೆ, ಹಠ ಹಿಡ್ದೆ, ಕೋಪ ಮಾಡ್ಕೊಂಡೆ. ಆದ್ರೆ ಅವ್ನು ನಿನ್ ಮೋಡಿಗೆ ಬಿದ್ದು ನನ್ ಸಮ ಹಠ ಹಿಡ್ದು ಮದುವೆ ಆದ್ರೆ ನಿನ್ನೆನೇ ಆಗ್ತೀನಿ ಅಂತ ಹಠ ಹಿಡ್ದ, ಹೇಳ್ದ. ಇನ್ನು ಯಾವತ್ತೂ ಮುಖ ನೋಡಕ್ಕೂ ಇಷ್ಟಪಡದೇ ಇರೋರ್ ಜೊತೆ ಸಂಬಂಧ ಬೆಳೆಸೋ ಅನಿವಾರ್ಯತೆ ತಂದಿಟ್ಬಿಟ್ಟ ಶ್ರೀ. ಆಮೇಲೆ ಏನಾದ್ರೂ ಸುಸೂತ್ರವಾಗಿತ್ತ? ನಿಮ್ಮಪ್ಪ ಲಂಚ ತಿಂದು ಸಸ್ಪೆಂಡ್ ಆಗಿರೋ ವಿಷಯ ಗೊತ್ತಾಯ್ತು. ನಿನ್ ಗಂಡ ಅಂತ ಹೇಳ್ಕೊಂಡು ಮದನ್ ನಮ್ಮ ಮನೆಗೆ ಬಂದು ಗಲಾಟೆ ಮಾಡ್ದ. ನಿನ್ ತಾಯಿ ಬಂದು ನಿನ್ನ ನಡತೆ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ಇಷ್ಟೆಲ್ಲ ಮದುವೆ ಮುಂಚೆನೆ ನಿನ್ ಬಗ್ಗೆ ಗೊತ್ತಿದ್ರು ಶ್ರೀ ಸಂತೋಷಕ್ಕೋಸ್ಕರ ಎಲ್ಲಾನು ಸಹಿಸ್ಕೊಂಡಿದ್ದೀವಿ. ಆದ್ರೆ ಮದುವೆ ಟೈಮಲ್ಲಿ ನಿಮ್ಮಮ್ಮ ನಿಮ್ ಸೋದರ ಮಾವ ನಮಗ್ ಕೊಟ್ಟಿರೋ ಕಷ್ಟ ಏನ್ ಕಡಿಮೆನೆ? ಆವತ್ತೇ ನಾನು ಈ ಮದುವೆ ನಡೀಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಅಷ್ಟು ಮಟ್ಟಿಗೆ ಅಸಹ್ಯ ಬಂದ್ಬಿಟ್ಟಿತ್ತು ನಿನ್ ಮನೆಯವ್ರ ಬಗ್ಗೆ. ಆದ್ರೆ ಈಗ ಆಘಾತ ಆಗುತ್ತೆ ಅಂತ ಸುಮ್ಮನೆ ಆಗಿದ್ವಿ. ಈ ಮನೆಗೆ ಬಂದ್ಮೇಲೆ ಈ ಮನೆಯವರ ಒಳ್ಳೆ ನಡತೆ ಸಂಸ್ಕಾರ ನೋಡಿ ನೀನು ಬದಲಾಗ್ಬೋದು ಅಂತ ಕಾದೆ. ನಿನ್ನೆ ಎಲ್ರಿಗೂ ಇಷ್ಟವಾಗುವಂತ ತಿಂಡಿ ಮಾಡಿ
ನನ್ನ ಮನಸ್ಸಿಗೆ 2 ಹೆಜ್ಜೆ ಹತ್ರ ಆಗಿದ್ದೆ. ಆದ್ರೆ ಹೀಗ್ ಮಾಡಿ 100 ಹೆಜ್ಜೆ ಹಿಂದೆ ಸರಿದು ಬಿಟ್ಟ. ಇನ್ ಮುಂದೆ ಹೀಗಾಗಲ್ಲ ಅಜ್ಜಿ. ಈಗಾಗಿರೋದ್ರ ಬಗ್ಗೆ ಹೇಳು. ಹಾರ ಮಾರಕ್ಕೆ ನಿನ್ಗೆ ಯಾರು ಅನುಮತಿ ಕೊಟ್ರು? ನನಗ್ ಕೊಟ್ಟ ಹಾರ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡು. ಹಾರ ಮಾತ್ರ ಹೋಗಿಲ್ಲ ಈ ಮನೆಯಿಂದ, ಈ ಮನೆ ಮರ್ಯಾದೆ ಕೂಡ ಹೋಗಿದ್ದೆ. ಗೊತ್ತಿದ್ದು ತಪ್ಪು ಮಾಡಿದೀಯಾ? ಮಾಡಿದ್ಮೇಲೆ ಗೊತ್ತಾಯ್ತು ಅದು ತಪ್ಪು ಅಂತ. ತಪ್ಪು ಒಪ್ಕೊಂಡಿದ ತಕ್ಷಣ ಕ್ಷಮೆ ಸಿಗತ್ತೆ ಅಂತ ಅನ್ಕೊಂಡಿದೀಯಾ? ಸುಳ್ಳು ಹೇಳೋರ್ ಕಂಡ್ರೆ ನನ್ಗೆ ಆಗಲ್ಲ. ಆದ್ರೂ ಅಮ್ಮ, ದಯವಿಟ್ಟು ಅದೊಂದ್ಸಲಿ ಸುಮ್ನೆ ಅತ್ಗೆ. ನಿಮ್ ಮಗನ್ ಕೆಲ್ ತಾಳಿ ಕಟ್ಸ್ಕೊಂಡಿದ್ದಾಳೆ ಅಂತ ಕಳ್ಳಿನ ಮನೇಲಿ ಸಾಕೊಳಕ್ಕಾಗುತ್ತಾ? ಇವಳಿಗೆ ಅಂತ ಕೊಟ್ಟಿರೋ ಒಡವೆನ ಮಾರಕ್ ಕೊಟ್ಟಿದ್ದಾಳೆ. ನಾಳೆ ಬೇಬಿದೋ ಇನ್ಯಾರ್ದೋ ಮಾರಲ್ಲ ಅಂತ ಏನಕ್ಕ ಗ್ಯಾರಂಟಿ? ನಮ್ಮ ಮನೆಯಲ್ಲಿ ಚಿನ್ನದ ವಿಗ್ರಹ ಇದೆ, ಅದನ್ನು ತಗೊಂಡೋಗಲ್ಲ ಅಂತ ಹೇಗ್ ನಂಬೋದು ಇವಳನ್ನ? ಇಲ್ಲಿವರೆಗೂ ನಾವು ಬೀರುಗಳಿಗೆ ಯಾರು ಬೀಗ ಹಾಕ್ತಿರ್ಲಿಲ್ಲ. ಅಷ್ಟು ನಂಬಿಕೆ ಒಬ್ಬರಿಗೆ ಇನ್ನೊಬ್ಬರ ಬಗ್ಗೆ. ಇನ್ಮೇಲೆ ಎಲ್ಲ ಚೆಕ್ ಮಾಡಿ ಬೀಗ ಹಾಕ್ಬೇಕಾಗುತ್ತೆ. ಯಾರಿಗ್ ಗೊತ್ತು ಏನೇನ್ ಕಳವಾಗಿದೆ. ಈಗ ಏನ್ ಮಾಡ್ಬೇಕು ಅಂತೀರಾ ಇವಳನ್ನ? ಕೇಳೋದೇನಿದೆ? ಇವಳು ಒಪ್ಕೊಂಡಿದ್ದಾಳಲ್ಲ, ವಿಚಾರಣೆ ಮಾಡೋದೇನಿದೆ? ಮೊದ್ಲು ಮನೆಯಿಂದ ಹೊರಗೆ ಹಾಕಿ. ಸುಮ್ನೆ ಇರ ಬೇಬಿ. ಮನುಷ್ಯತ್ವ ಬೇಡ ನಿಂಗೆ? ಎಷ್ಟು ಮಾತಾಡ್ತೀಯ? ತವ್ರ ಮನೆ ಕಷ್ಟನ ಸಹಿಸ್ಕೊಳಕ್ ಆದ್ರೆ ಹೀಗ್ ಮಾಡ್ತೆ ಅಂತ ಹೇಳಿಲ್ಲ ಅವಳು? ಕಷ್ಟ ಅಂತ ಕಳ್ತನ ಕೇಳಿದ್ ಬಿಡಕ್ಕಾಗತ್ತಾ? ನೀನ್ ಮಾಡಿದ ತಪ್ಪನ್ನು ಒಪ್ಕೊಂಡಿದ್ಯಾ ಅಂದ್ರೆ ಶಿಕ್ಷೆ ಆಗ್ಬೇಕಲ್ವಾ? ನಿನ್ನಂತವಳನ್ನ ಈ ಮನೇಲಿ ಇಟ್ಕೊಳಕ್ ಆಗಲ್ಲ. ಅಮ್ಮ, ನಿಮ್ಮ ಕಾಲಿಗೆ ಬೀಳ್ತೀನಿ. ಇವಳು ಬರೀ ಈ ಮನೆ ಸೊಸೆ ಅಲ್ಲ, ನಮ್ಮ ಶ್ರೀ ಹೆಂಡತಿ. ಅವನಿಗೋಸ್ಕರನಾದ್ರೂ ಇದೊಂದ್ಸಲ ಕ್ಷಮಿಸ್ಬಿಡಿ. ಇಷ್ಟು ದಿವಸ ಮಾಡಿದ್ದು ಅದೇನೆ. ಪದೇ ಪದೇ ಕ್ಷಮಿಸಿದ್ರೆ ಕ್ಷಮೆ ಅರ್ಥ ಕಳ್ಕೊಳ್ಳುತ್ತೆ. ಶ್ರೀ ಇಲ್ಲದ ಹೊತ್ತಲ್ಲಿ ಅವ್ನ ಹೆಂಡತಿನ ಮನೆಯಿಂದ ಹೊರಗೆ ಹಾಕೋದು ಎಷ್ಟು ನ್ಯಾಯ ಆತೆ? ನೋಡಿದ್ಯಾ, ಇಷ್ಟು ವರ್ಷ ನನ್ನ ಎದುರು ನಿಂತು ಮಾತಾಡಕ್ ಭಯ ಪಡ್ತಾ ಇದ್ದವರು ಇವತ್ತು ನಿನಗೋಸ್ಕರ ನನ್ನ ನಿರ್ಧಾರನ ಪ್ರಶ್ನೆ ಮಾಡ್ತಿದ್ದಾರೆ. ನನಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಬಂದು ಇನ್ನು 3 ತಿಂಗಳಾಗಿಲ್ಲ, ಅಷ್ಟೊಳಗೆ ಇವ್ರನ್ನೆಲ್ಲ ಇಷ್ಟು ಮಟ್ಟಿಗೆ ಹಾಳು ಮಾಡ್ಬಿಟ್ಟಿದೀಯ. ಇನ್ನು ನೀನು ಜೀವನ ಪೂರ್ತಿ ಮನೇಲಿದ್ರೆ ನಿನಗೆ ಬೇರೆಯವ್ರನ್ನ ಮರಳು ಮಾಡೋ ಕಲೆ ಚೆನ್ನಾಗಿ ಗೊತ್ತು. ನನ್ನ ಮಾತಿಗೆ ಯಾವತ್ತೂ ಎದುರಾಡದೇ ಇದ್ದ ಶ್ರೀ ನನ್ನ ವಿರೋಧ ಕಟ್ಕೊಂಡು ನಿನ್ನ ಮದುವೆ ಆದ. ಇವತ್ತು ಇವರೆಲ್ಲ ನಿನ್ ಪರ ನನ್ನ ಜೊತೆಗೆ ಯುದ್ಧಕ್ಕೆ ನಿಂತಿದ್ದಾರೆ. ನಿನ್ನ ಈ ಸ್ವಭಾವ ಮುಂದೊಂದು ದಿನ ಈ ಮನೆ ಒಡೆದ್ರೂ ಹೊಡಿಬೋದು. ನಿನ್ನಂತವಳಿಗೆ ಈ ಮನೆಯಲ್ಲಿ ಇರೋಕೆ ಯೋಗ್ಯತೆ ಇಲ್ಲ. ಹೊರಗಾಚೆ, ಹೊರಗಾಚೆ. ಮೊದಲೇ ವಿಷಯನ ಶ್ರೀಗೆ ಫೋನ್ ಮಾಡಿ ತಿಳಿಸ್ಬೇಕು. ಹೋಗ್ತಾ ಇದೀನಿ, ಇದು ಕೊನೆ ಚಾನ್ಸು ಅಂತ ಎಲ್ಲಾನು ದೋಚ್ಕೊಂಡು ಹೋಗ್ತಿದ್ಯಾ ಹೇಗೆ? ಬಾಯ್ ಮುಚ್ಕೊಂಡಿರ ಬೇಬಿ. ಎಲ್ಲದಕ್ಕೂ ಒಂದ್ ಮಿತಿ ಇದೆ. ಅವ್ಳು ನಿಟ್ಟಿಸ್ರು ನೀನ್ ತಟ್ಟೆ ಬಿಡೋದಿಲ್ಲ. ಅವಳ ಪರ ಯಾರಾದ್ರೂ ಮಾತಾಡಿದ್ರೆ ಮಾತಾಡ್ದವರು ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ಮೊದಲು ಮನೆ ಬಿಟ್ಟು ಹೋಗ್ಬೇಕಾದವ್ ನಾನು. ಶ್ರೀರಸ್ತು ಶುಭಮಸ್ತು, ಶ್ರೀರಸ್ತು ಶುಭಮಸ್ತು. ಶ್ರೀ, ಫೋನ್ ರಿಸೀವ್ ಮಾಡು ಶ್ರೀ. ಪ್ಲೀಸ್ ಶ್ರೀ, ಫೋನ್ ಪಿಕ್ ಮಾಡು. ಫೋನ್ ಪಿಕ್ ಮಾಡು ಶ್ರೀ, ಪ್ಲೀಸ್.
ದಡ್ಡ ಕಣೋ ನೀನು. ನಿಂಗೆ ಯಾವಾಗಲೂ ಹೇಳ್ತಾನೆ ಇದ್ದೆ ನಮ್ಮಿಬ್ಬರ ಮಧ್ಯ ಏನು ಮುಚ್ಚು ಮರೇನೂ ಬೇಡ ಅಂತ. ನೀನು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಇವತ್ತು ನೋಡು ನಿನ್ನ ಒಳ್ಳೆತನನೇ ನನಗೆ ಹೇಗೆ ಮುಳುವಾಗಿದೆ ಅಂತ. ನಿಲ್ಲು ಒಂದು ನಿಮಿಷ. ಈ ಬ್ಯಾಗಲ್ಲಿ ಏನಿದೆ? ನನ್ನ ಬಟ್ಟೆ, ಶ್ರೀ ಫೋಟೋ ಅಷ್ಟೇನೇನಾ? ಹೋಗೋದು ಹೋಗ್ತಾ ಇದ್ದೀನಿ, ಇದು ಕೊನೆ ಚಾನ್ಸು ಅಂತ ಎಲ್ಲಾನು ದೋಚ್ಕೊಂಡು ಹೋಗ್ತಿದ್ಯಾ ಹೇಗೆ? ಬಾಯ್ ಮುಚ್ಕೊಂಡಿರ ಬೇಬಿ, ಎಲ್ಲದಕ್ಕೂ ಒಂದು ಮಿತಿ ಇದೆ. ಅವ್ನು ನಿಟ್ಟಿಸ್ರು ನೀನು ತಟ್ಟೆ ಬಿಡೋದಿಲ್ಲ. ಮತ್ತೆ ದಯವಿಟ್ಟು ನಿಮ್ಮ ನಿರ್ಧಾರನ ಬದಲಾಯಿಸಿ ಅಂತೆ. ಜಾಹ್ನವಿ ಮನೆ ಸೊಸೆ, ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಈ ಮನೆಗೆ ಒಳ್ಳೇದಾಗೋದಿಲ್ಲ. ಪ್ಲೀಸ್ ಅತ್ತೆ. ಸುಳ್ಳು ಹೇಳೋರೆಲ್ಲ ಮನೆಯಿಂದ ಹೊರಗೆ ಹಾಕೋದಿದ್ರೆ ಈ ಜಗತ್ತಲ್ಲಿ ಯಾರು ಮನೇಲೇ ಇರ್ತಾ ಇರ್ಲಿಲ್ಲ, ತಿಳ್ಕೊಳ್ಳಿ. ಕಲಾ, ಅವಳ ಪರ ಯಾರಾದ್ರೂ ಮಾತಾಡಿದ್ರೆ ಮಾತಾಡಿದವರು ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ಮೊದಲು ಮನೆ ಬಿಟ್ಟು ಹೋಗ್ಬೇಕಾದವ್ ನಾನು. ಪೂರ್ತಿ ವಿಷಯ ತಿಳ್ಕೊಳ್ದೇ ಇರೋವರೆಗೂ ಮಾತಾಡ್ಬೇಡ ಶ್ರೀ. ನಿನಗ್ ಗೊತ್ತಿಲ್ಲದೆ ನಿನ್ ಬೆನ್ನಿಂದ ಏನೇನ್ ನಡೆದಿದೆ ನಿನಗ್ ಗೊತ್ತಾ? ನನಗೆಲ್ಲ ಗೊತ್ತು. ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ ಶ್ರೀ. ತಪ್ಪುಗಳು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಹಾಗಾದ್ರೆ ಶಿಕ್ಷೆ ಆಗ್ಬೇಕಾಗಿರೋದು ಜಾನ್ವಿಗಲ್ಲ, ನನಗೆ. ಹೆಂಡತಿನ ರಕ್ಷಣೆ ಮಾಡ್ಬೇಕು, ಆದ್ರೆ ತಪ್ಪುಗಳನ್ನ ಪ್ರೋತ್ಸಾಹಿಸಬಾರ್ದು ಶ್ರೀ. ಎಲ್ಲಾ ತಪ್ಪಗೂ ತಾನೇ ಹೊಣೆ ಅಂತ ಅವಳೇ ಒಪ್ಕೊಂಡಿದ್ದಾಳಲ್ಲ. ಅದು ಜಾನು ನನಗೋಸ್ಕರ ಮಾಡಿರೋ ತ್ಯಾಗ. ಅದನ್ನ ಅರ್ಥ ಮಾಡ್ಕೊಳ್ದೆ ಇಷ್ಟು ದೊಡ್ಡ ಶಿಕ್ಷೆ ಜಾರಿ ಮಾಡ್ಬೋದಾ? ಮನೆ ಮನುಷ್ಯರ ಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾನೆ ಇರ್ತವೆ. ಅದನ್ನ ಎಷ್ಟು ದೊಡ್ಡದು ಮಾಡೋ ಅವಶ್ಯಕತೆ ಇದೆಯಾ? ಯಾವಾಗ ನೋಡಿದ್ರೆ ತಪ್ಪು ಅಪರಾಧ ಅದಕ್ಕೊಂದು ಶಿಕ್ಷೆ ಅಂತ ಇರ್ತಿರಲ್ಲ. ಇದು ಮನೆನೋ ಕೋರ್ಟೋ? ನ್ಯಾಯ ಇಲ್ಲದ ಮನೆ ಮನೆನೇ ಅಲ್ಲ. ಅವಳು ಮಾಡಿರೋ ತಪ್ಪು ಸಾಬೀತಾಗಿದೆ, ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ಈ ಕ್ಷಣ ಅವಳು ಈ ಮನೆ ಬಿಟ್ಟು ಹೋಗ್ಬೇಕು. ಅದು ಯಾವ ತರ ಪಡ್ಬೇಡ ಪ್ಲೀಸ್. ನೀವೆಲ್ಲರೂ ಇದುವರೆಗೂ ಜಾನ್ವಿ ತಪ್ಪು ಮಾಡಿರೋದು ಅಂತ ಆರೋಪ ಮಾಡಿದ್ರಲ್ಲ, ಅದ್ಯಾವ ತಪ್ಪು ಜಾನ್ವಿ ಮಾಡಿದ್ದಲ್ಲ, ಅದನ್ನ ಮಾಡಿದ್ದು ನಾನು. ಹೆಂಡತಿನ ರಕ್ಷಣೆ ಮಾಡಕ್ಕೋಸ್ಕರ ಸುಳ್ಳು ಹೇಳ್ಬೇಡ ಶ್ರೀ. ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ ಅಜ್ಜಿ, ಇದರಲ್ಲಿ ಜಾನುದು ಒಂದು ಸಣ್ಣ ತಪ್ಪು ಕೂಡ ಇಲ್ಲ. ಜಾನ್ವಿ ಪ್ರೀತಿ ಪಡ್ಕೊಳ್ಳೋಕ್ಕೋಸ್ಕರ ಅಕೌಂಟೆಂಟ್ ಅಂತ ಸುಳ್ಳು ಹೇಳಿದವ್ ನಾನು.
ಮದುವೆಲಿ ನೀವು ಕೊಟ್ಟು ಹಾರ ಕಳೆದು ಹೋದಾಗ ಅಂಥದ್ದು ಇನ್ನೊಂದು ಹಾರ ತರಿಸಿ ಕಳೆದೋಗಿರೋ ಹಾರನೇ ಸಿಕ್ಕಿದೆ ಅಂತ ಜಾನು ನಂಬಿಸ್ತವ್ನು ನಾನು. ಅಷ್ಟೇ ಅಲ್ಲ ಅಜ್ಜಿ, ಇತ್ತೀಚೆಗೆ ಜಾನು ಅವ್ರ ತಾಯಿಗೆ ಅವಳಿಗೆ ಗೊತ್ತಿಲ್ಲದೆ 50,000 ಕೊಟ್ಟಿದ್ದೆ. ಆ ದುಡ್ಡನ್ನ ನಂದನ್ನ ಕೊಟ್ಟೆ ಅಂತ ಸುಳ್ಳು ಹೇಳಿದವನು ನಾನು. ಜ್ಯುವೆಲ್ರಿ ಶಾಪನ್ನು ಬಿಲ್ ಕಲೆಕ್ಷನ್ಗೆ ಅಂತ ಮನೆಗೆ ಬಂದಾಗ ಎಲ್ಲಿ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ ಹೆದ್ರಿ ಆ ಹಾರನ ವಸುಮಂಗು ಪ್ರೆಸೆಂಟ್ ಮಾಡಿದೆ ಅಂತ ಅವ್ರ ಬಾಯಿಂದ ಸುಳ್ಳು ಹೇಳಿಸ್ತವನು ನಾನು. ಮಾಡಿದೆ ಅಂತ ಅವ್ರ ಬಾಯಿಂದ ಸುಳ್ಳು ಹೇಳಿಸ್ತವನು ನಾನು. ಅದು ಗೊತ್ತಾದ ಮೇಲೆ ಜಾನು ದುಡ್ಡನ್ನ ವಾಪಸ್ ತಂದು ಕೊಟ್ಲು. ಇನ್ನೊಂದ್ಸಾರಿ ಈ ಮನೆ ಹಣ ನನ್ನ ತವ್ರಿಗೆ ಹೋಗಬಾರ್ದು ಅಂತ ತಾಕೀತು ಮಾಡಿದ್ಲು. ಅದು ಗೊತ್ತಿತ್ತಾ ನಿಮಗೆ? ತುಂಬ ಹೆಮ್ಮೆಯಿಂದ ಇದ್ದೆ. ನನ್ನ ಮೊಮ್ಮಗ ಇಷ್ಟೆಲ್ಲ ಸುಳ್ಳು ಹೇಳ್ಬೋದು ಅಂತ ನನ್ನ ಅರಿವಿಗೆ ಬಂದಿರಲಿಲ್ಲ. ಸಾರಿ ಅಜ್ಜಿ, ನನ್ನಿಂದ ತುಂಬ ತಪ್ಪುಗಳಾಗಿವೆ. ತಪ್ಪುಗಳು ಮಾತ್ರ ಅಲ್ಲ ಶ್ರೀ, ಅಪರಾಧಗಳು ನಿನ್ನಿಂದಾನೇ ಆಗಿರೋದು. ಈ ಪ್ರಪಂಚಕ್ಕೆ ಸತ್ಯದ ಪಾಠವನ್ನು ಹೇಳ್ಕೊಡೋಣ ಅಂತ ಹೊರಟಿದ್ದೆ. ಆದ್ರೆ ನಮ್ಮನೇಲೇ ಆಗ್ತಿರೋ ಸುಳ್ಳಿನ ಸುಳುವೇ ನನಗೆ ಸಿಗಲಿಲ್ಲ. ನಿನ್ನನ್ನು ಬೆಳೆಸಿದಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಇದ್ದೆ. ಇವನು ನನ್ನ ಮೊಮ್ಮಗ ಅಂತ ಅಹಂಕಾರದಿಂದ ಹೇಳ್ಕೊಂಡು ಓಡಾಡ್ತಾ ಇದ್ದೆ. ಆದ್ರೆ ನೀನು ನನ್ನನ್ನು ಪಾತಾಳಕ್ಕೆ ತಳ್ಳಿಬಿಟ್ಟೆ. ವಿನಾಕಾರಣ ಯಾರನ್ನೂ ಬೈದವಳಲ್ಲ ನಾನು. ನಿನ್ನ ಸುಳ್ಳಿನಿಂದಾಗಿ ನಂದನ್ ಮೇಲೆ ರೇಗ್ಬಿಟ್ಟೆ. ನಿನ್ನ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋಕ್ಕೆ ತಾಯಿ ಸ್ಥಾನದಲ್ಲಿದ್ದ ವಸುದಾನ ಸುಳ್ಳಿ ಅಂತ ಸಾಬೀತು ಮಾಡಕ್ಕೂ ಹಿಂಜರಿಲಿಲ್ಲ ನೀನು. ನನ್ನ ಮಕ್ಕಳಿಗೂ ಕೊಡದೇ ಇರೋ ಅನುಕೂಲಗಳನ್ನ ನಿನಗೆ ಕೊಟ್ಟೆ. ಯಾವುದೇ ಒತ್ತಡಕ್ಕೆ ಸಿಕ್ಕಿ ಯಾವುದೇ ತಪ್ಪು ಮಾಡದೇ ಇರಲಿ ಅಂತ ನಿನ್ನನ್ನು ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಬಿಟ್ಟೆ. ನಿನ್ನ ಊಟ ತಿಂಡಿ ಹಾಕೊಳ್ಳೋ ಬಟ್ಟೆಗಳಿಂದ ಹಿಡಿದು ನಿನ್ನ ಮದುವೆವರೆಗೂ ನಿನ್ನ ಮಾತಿನಾಗೆ ನಡ್ಕೊಂಡೆ. ಆದ್ರೂ ಈ ಅಜ್ಜಿ ಹತ್ರ ಸುಳ್ಳು ಹೇಳೋಕೆ ಹೇಗೋ ಮನಸ್ಸು ಬಂತು ನಿಂಗೆ? ಎಷ್ಟೋ ಸರ್ತಿ ಸತ್ಯ ಹೇಳೋಕೆ ಪ್ರಯತ್ನ ಪಟ್ಟೆ ಅಜ್ಜಿ, ಆದ್ರೆ ನೀನ್ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋ ಭಯ ಅಡ್ಡ ಬರ್ತಿತ್ತು. ನನ್ನ ಹತ್ರ ಮಾತಾಡೋಕ್ಕೆ ಭಯ ಅಡ್ಡ ಬಂತು ಅನ್ನೋದೇ ನನ್ನ ದೊಡ್ಡ ಸೋಲು. ನಿನ್ನನ್ನು ಸಾಕಿ ಬೆಳೆಸೋದ್ರಲ್ಲಿ ನಾನು ಸೋತೋಗ್ಬಿಟ್ಟೆ. ನನ್ನ ಶ್ರೀ ಇಷ್ಟೆಲ್ಲ ತಪ್ಪುಗಳನ್ನ ಮಾಡ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅತ್ತೆ, ಶ್ರೀ ತಪ್ಪು ಮಾಡಿದಾನೆ ನಿಜ. ಆದ್ರೆ ಅವನು ಈ ಮನೆ ಮಗ, ನಮ್ಮೆಲ್ಲರ ಜೀವನ. ಇದು ಒಂದ್ಸಲ ಕ್ಷಮಿಸ್ಬಿಡಿ ಅತ್ತೆ. ಹೌದಮ್ಮ, ಇನ್ನೊಂದ್ಸರಿ ಅವನು ಈ ರೀತಿ ತಪ್ಪು ಮಾಡ್ದಿರೋ ಹಾಗೆ ನಾವೆಲ್ಲರೂ ನೋಡ್ಕೊಳ್ತೀವಿ. ಇವನನ್ನು ಕ್ಷಮಿಸಿದ್ರೆ ಜಾನ್ವಿ ವಿಷಯದಲ್ಲಿ ಅನ್ಯಾಯದ ತೀರ್ಪು ಕೊಟ್ಟಾಗುತ್ತೆ. ಅದು ನನಗೂ ಬೇಕಾಗಿಲ್ಲ. ನ್ಯಾಯದ ಮುಂದೆ ಎಲ್ಲರೂ ಒಂದೇ. ನಿಮ್ಮ ತೀರ್ಪಿನ ಪ್ರಕಾರ ಜಾನ್ವಿ ಕೊಟ್ಟ ಶಿಕ್ಷೆ ನಾನು ಅನುಭವಿಸ್ತೀನಿ. ನಾನು ಮನೆ ಬಿಟ್ಟು ಹೋಗ್ತೀನಿ. ನನ್ನ ಬಚಾವ್ ಮಾಡೋಕ್ಕೋಸ್ಕರ ಎಂಥ ರಸ್ತೆ ಒಳಗೆ ರೆಡಿ ಆಗಿಬಿಟ್ಟಿದ್ದೆ ಜಾನು ನೀನು. ಇಂಥ ದೊಡ್ಡ ಅಪದ ಹೊರೋ ಧೈರ್ಯ ಎಲ್ಲಿಂದ ಬಂತು ನಿನಗೆ? ಧೈರ್ಯ ಅಲ್ಲ ಶ್ರೀ, ಅದು ನಿನ್ನ ಮೇಲಿರೋ ಪ್ರೀತಿಗೆ. ನಾನು ಎಷ್ಟೇ ಆದರೂ ಹೊರಗಿನಿಂದ ಬಂದಿರೋಳು. ನಾನು ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾದರೆ ಅವ್ರ ಮನಸ್ಸಿಗೇನು ಆಘಾತ ಆಗಲ್ಲ. ಅದೇ ನೀನು ಸುಳ್ಳು ಹೇಳಿದ್ಯಾ ಅಂತ ಗೊತ್ತಾದರೆ ಅದರಿಂದ ಆಗೋ ಪರಿಣಾಮ ಕಣ್ಮುಂದೆ ಬಂತು.
ನೀನ್ ಅವ್ರ ಮುಂದೆ ಚೀಪ್ ಆಗೋದು ನನಗೆ ಇಷ್ಟ ಇರಲಿಲ್ಲ ಶ್ರೀ. ಹಾಗಂತ ನನ್ನ ಬಿಟ್ಟು ಹೋಗೋ ಮನಸ್ಸು ಮಾಡ್ಬಿಟ್ಟಿದ್ಯಾ? ನಾನು ಬರೋದ್ರೊಳಗೆ ನೀನೇನಾದ್ರೂ ಮನೆ ಬಿಟ್ಟು ಹೋಗಿದ್ದಿದ್ರೆ ನಿನ್ನ ತಂದೆ ಮನೆ ಬಂದು ಜಗಳ ಆಡ್ತಿದ್ದೆ ನಿನ್ನ ಹತ್ರ. ನೀನು ಬರೋವರೆಗೂ ನಾನಿಲ್ಲೇ ಅತ್ತೆ ಮನೆ ಹಳೆಯಾಗಿದ್ದು ಬಿಡ್ತೀನಿ ಅಂತ ಹೇಳ್ತಿದ್ದೆ. ಕಷ್ಟ ಹೇಳ್ಕೊಂತ ಅವ್ರ ಮನೆಗೆ ಹೋಗ್ಬಾರ್ದು ಅಂತಾರೆ. ನಾನು ಅಪ್ಪನ ಮನೆಗಂತೂ ಹೋಗ್ತಿರ್ಲಿಲ್ಲ. ಮತ್ತೆ ಎಲ್ಲಿ ಹೋಗ್ತಿದ್ದೆ? ಪ್ರಾಣ ಅಂತೂ ಕಳ್ಕೊಂತಿರ್ಲಿಲ್ಲ. ಅಪ್ಪನ ಮನೆ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ಯಾವ್ದಾರು ವರ್ಕಿಂಗ್ ವುಮೆನ್ ಹಾಸ್ಟೆಲಲ್ಲಿ ಇರ್ತಿದ್ದೆ. ನನ್ನ ಪರಿಸ್ಥಿತಿ ನೋಡಿ ಅಜ್ಜಿಗೆ ಮರ್ಕ ಬಂದು ಸ್ವಲ್ಪ ದಿನ ಆದ್ಮೇಲೆ ಕರೆಸ್ಕೋತಿದ್ರೋ ಏನೋ. ಪರ್ಮಿಷನ್ ಕೊಡ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ. ಸದ್ಯ ನೀನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ನನಗದೇ ಸಮಾಧಾನ. ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯಾ? ನ್ಯಾಯಾಧೀಶರ ತೀರ್ಪಿಗೆ ಆರೋಪಿ ಅದನ್ನು ತಲೆ ಬಾಗ್ಲೇಬೇಕಲ್ವ ಜಾನು? ಅಜ್ಜಿ ನಿನ್ನ ತುಂಬಾ ಹಚ್ಕೊಂಡಿದ್ದಾರೆ ಶ್ರೀ. ನೀ ಹೋಗಿ ಅವ್ರಿಗೆ ಕ್ಷಮೆ ಕೇಳಿದ್ರೆ ಶಿಕ್ಷೆ ತಪ್ಪೋದು. ಅದು ನನಗೂ ಗೊತ್ತು, ಆದರೆ ಇಷ್ಟ ಇಲ್ಲ.